ಆಯಿತಾ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ರೈಟ್ ಇನ್ ಎಕ್ಸಾಮಿನೇಷನ್. ಸಿಂಪಲ್ ಆಗಿದೆ ಮಾಡೆಲ್ 4, ಬಟ್ಸ್ ಅಬೌಟ್ ಸಪೋರ್ಟಿಂಗ್ ಟೂಲ್ಸ್ ಅಬ್ಜೆಕ್ಟಿವ್ಸು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಿಂಡೋಸ್ ಮತ್ತು ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ ವಿಂಡೋಸ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ ಆಯಿತಾ. ಸೊ ಫಸ್ಟು ವಿಂಡೋ ಅಂದರೆ ಏನು ಅಂತ ತಿಳ್ಕೊಬೇಕು. ವಿಂಡೋ ಅಂದರೆ ಮನೆ ಕಿಟಕಿ ಅಲ್ಲ. ಇಟ್ ಈಸ್ ದ ಸ್ಕ್ರೀನ್ ದಟ್ ವಿ ಆರ್ ಗೋಯಿಂಗ್ ಟು ಸಿ ವೆನ್ ವಿ ಓಪನ್ ಅ ಸಿಸ್ಟಮ್ ಅಥವಾ ವೆನ್ ವಿ ಓಪನ್ ಅ ಬ್ರೌಸರ್ ಅಥವಾ ಏನೇ ಆಗಿರಲಿ, ಇಂಟ್ರಾಕ್ಟಿವ್ಸಲ್ಲಿ ಏನೇ ಆಗಿರಲಿ, ವೆನ್ ವಿ ಆರ್ ಗೋಯಿಂಗ್ ಟು ಸಿ ಅ ಡಿಸ್ಪ್ಲೇ, ದಟ್ ಇಸ್ ನಥಿಂಗ್ ಬಟ್ ಅ ವಿಂಡೋ ಆಯಿತಾ. ಸೊ ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ಕೇಳೋದಾದರೆ, ಸಿ ದೇರ್ ಆರ್ ಸೆವೆರಲ್ ಪಾಯಿಂಟ್ಸ್ ಟು ಮೇಕ್ ಇಟ್ ಆ್ಯಸ್ ಇಂಪಾರ್ಟೆಂಟ್. ಫಸ್ಟ್ ಒನ್ ಏನಪ್ಪ ಅಂತಂದರೆ ನೇಮ್ ಅಥವಾ ಟೈಟಲು. ಏನು ಮಾಡುತ್ತೆ ನಮಗೆ ಟೈಟಲು? ಅಲೋವಿಂಗ್ ಇಟ್ ಟು ಐಡೆಂಟಿಫೈಡ್. ಟೈಟಲ್ ಏನು ಮಾಡುತ್ತಪ್ಪ ಅಂದರೆ ಟು ಐಡೆಂಟಿಫೈ, ನಮಗೆ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಅದನ್ನು ಸೈಜ್ ಮತ್ತು ಆ ಸೈಜ್ನ ಇನ್ಕ್ರೀಸರ್ ಮಾಡ್ಬೋದು ಅಥವಾ ಡಿಕ್ರೀಸರ್ ಮಾಡ್ಬೋದು. ಸೊ ವಿಚ್ ಕ್ಯಾನ್ ಬಿ ವೇರಿ ಸೈಜು. ನೆಕ್ಸ್ಟು ಸ್ಟೇಟಿಗೆ ಬರೋದಾದ್ರೆ ಅದು ಆಕ್ಸೆಸಬಲ್ಲ ಅಥವಾ ನಾಟ್ ಆಕ್ಸೆಸಬಲ್ಲ ಅಥವಾ ಆ್ಯಕ್ಟಿವ್ ಇದೆಯಾ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ನಮಗೆ. ನೆಕ್ಸ್ಟು ವಿಸಿಬಿಲಿಟಿಗೆ ಬರೋದಾದ್ರೆ ಪೋರ್ಷನ್ ಆಫ್ ದಟ್ ಕ್ಯಾನ್ ಬಿ ಸೀನ್ ಅಷ್ಟೇ. ವಿಸಿಬಿಲಿಟಿ ಬರೋದಾದ್ರೆ ನೋಡಿ, ಈಗ ವಿಂಡೋ ಇರುತ್ತೆ ಆಯಿತಾ. ಲೆಟ್ ಮೀ ಶೋ ಯು. ಗುಡ್ ವಿಂಡೋ ಇರುತ್ತೆ. ಈ ನಮ್ಗೆ ಇಲ್ಲಿ ಏನು ಕಾಣಿಸುತ್ತೆ ದಟ್ ಇಸ್ ನಥಿಂಗ್ ಬಟ್ ವಿಸಿಬಲ್ ಏರಿಯಾ. ಇದನ್ನು ನಾವು ಒಂದರಿಂದ ಇನ್ನೊಂದು ಡೈರೆಕ್ಟ್ ಮಾಡ್ತೀವಲ್ಲ, ಅದು ಹಿಂದೆಯಿಂದ ಬೇರೆ ಇರುತ್ತಲ್ಲ, ದಟ್ ಇಸ್ ನಾಟ್ ದ ಅನ್ವಿಸಿಬಲ್ ಏರಿಯಾ. ಯಾವ ಕಣ್ಣು ಕಾಣಿಸ್ತಾರೆ ದಟ್ ಇಸ್ ನಥಿಂಗ್ ಬಟ್ ವಿಸಿಬಿಲಿಟಿ. ಸೊ ವಿಸಿಬಿಲಿಟಿ ಇಸ್ ನಥಿಂಗ್ ಬಟ್ ದ ಪೋರ್ಷನ್ ದಟ್ ಕ್ಯಾನ್ ಬಿ ಸೀನ್ ಅಷ್ಟೇ. ವಿತ್ ಇನ್ ಅ ವಿಂಡೋ ಮೇ ಎಕ್ಸ್ಟೆಂಡ್ ಬಿಯಾಂಡ್ ದ ವಿಂಡೋಸ್ ದ ಡಿಸ್ಪ್ಲೇ ಏರಿಯಾ. ಸೊ ನೋಡಿ, ಈಗ ವಿಂಡೋ ಇರುತ್ತಲ್ವಾ, ವಿಂಡೋ ಮೇ ಬಿ partially ಅಥವಾ ಫುಲ್ಲಿ ಹಿಡನ್ ಬಿಹೈಂಡ್ another window or information. ವಿತಿನ್ ಎ ವಿಂಡೋ ಮೇ ಎಕ್ಸ್ಟೆಂಡ್ ಬಿಯಾಂಡ್ ದ ವಿಂಡೋಸ್ ಡಿಸ್ಪ್ಲೇ ಏರಿಯಾ. ನಾನು ಆಗಲೇ ಹೇಳಿದೆ, ನಿಮ್ಗೆ ಯಾವ್ದು ಕಾಣಿಸುತ್ತೆ ಅದು ಮಾತ್ರ ನಿಮಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿಲ್ಲದಿರೋ ಸಹ ಬೇಜಾನಿರುತ್ತೆ ಹಿಂದೆ ಅಂತಂದ್ಬಿಟ್ಟು, ಬಿಕಾಸ್ ನೀವು ರೀಡೈರೆಕ್ಟ್ ಮಾಡಿದಾಗ ಬೇರೆ ಕಡೆ ಹೋಗ್ತಾರ, ಲೈಕ್ ಆ ಥರ. ನೆಕ್ಸ್ಟ್ ಲೊಕೇಶನ್ ಬರ್ತಾರೆ ರಿಲೇಟಿವ್ ಟು ದ ಡಿಸ್ಪ್ಲೇ ಬೌಂಡ್ರಿ. ಯಾವ್ದು ಇರುತ್ತೆ ಲೊಕೇಶನ್, ದ್ಯಾಟ್ ವಿಲ್ ಬಿ ದ ಮೋಸ್ಟ್ ಅಕ್ಯುರೇಟ್ ಲೊಕೇಶನ್. ಅದಕ್ಕೆ ಬರೋದ ಪ್ರೆಸೆಂಟೇಷನ್ ಬರ್ತಾರೆ, ದಟ್ ಈಸ್ ಇಟ್ಸ್ ಅರೇಂಜ್ಮೆಂಟ್ ಇನ್ ರಿಲೇಷನ್ ಟು ಅದರ್ ವಿಂಡೋ. ಪ್ರೆಸೆಂಟೇಷನ್ ಬರೋದ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಏನಪ್ಪ ಅಂತಂದರೆ ಅರೇಂಜ್ಮೆಂಟ್ ಆಫ್ ರಿಲೇಷನ್ ಟು ಅದರ್ ವಿಂಡೋಸ್. ಬೇರೆ ವಿಂಡೋಸ್ಗಳಿಗೆ ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ ದಟ್ ಇಸ್ ನಿಮ್ಮದು ಪ್ರೆಸೆಂಟೇಷನ್. ನೆಕ್ಸ್ಟು ಇಟ್ ಮೇ ಬಿ ಟೇಲ್ಡ್, ಓವರ್ಲ್ಯಾಪ್ ಮತ್ತು ಕ್ಯಾಸ್ಕೇಡಿಂಗ್. ತುಂಬ ಇಂಪಾರ್ಟೆಂಟು ಇದು ಕ್ವಶನ್ ಇದೆ. ಟೇಲ್ಡು ನೆಕ್ಸ್ಟ್ ಕ್ವಶನ್ ಅದೇ ಓದ್ತೀವಿ ಅಂತ ಅನ್ಕೊಳ್ಳಿ. ಟೇಲ್ಡು, ಓವರ್ಲ್ಯಾಪಿಂಗ್ ಮತ್ತು ಕ್ಯಾಸ್ಕೇಡಿಂಗ್ ತುಂಬ. ಸೊ ಮ್ಯಾನೇಜ್ಮೆಂಟ್ ಕೇಪಬಿಲಿಟೀಸ್, ಮೆಥಡ್ಸ್ ಆಫ್ ಮ್ಯಾನಿಪುಲೇಷನ್ ಆಫ್ ದ ವಿಂಡೋ ಆನ್ ದ ಸ್ಕ್ರೀನ್ ಆರ್ ಇಟ್ಸ್ ಐಲೆಟ್ಸ್, ಮತ್ತು ದಟ್ ಈಸ್ ದ ಪಾರ್ಟ್ ಆಫ್ ದ ಪಾರ್ಟ್ ಇಸ್ ದಟ್ ಇಟ್ ಈಸ್ ಸೆಲೆಕ್ಟೆಡ್. ನೆಕ್ಸ್ಟು ಫಂಕ್ಷನ್ ಬರೆದಾರೆ ಟಾಸ್ಕ್ ಆರ್ ಅಪ್ಲಿಕೇಶನ್ ಟು ವಿಚ್ ಇಟ್ ಈಸ್ ಡೆಡಿಕೇಟೆಡ್ ಅಂದೆ. ನೆಕ್ಸ್ಟು ಓಕೆ, ಸೊ ಕಂಪೋನೆಂಟ್ಸ್ ಆಫ್ ವಿಂಡೋಗೆ ಬರೋಣ. ಓಕೆ, ಕಂಪೋನೆಂಟ್ಸ್ ಆಫ್ ವಿಂಡೋ ಬರೋದಾದ್ರೆ ಸರಿ, ದೇರ್ ಆರ್ ಸೆವೆರಲ್ ಕಾಂಪೋನೆಂಟ್ಸ್ ಇದೆ, 13 to 14 ಕಾಂಪೋನೆಂಟ್ಸ್ ಇದೆ. ಬೇಸಿಕಲಿ ನಾವು ಮಾತಾಡೋದಾದ್ರೆ ಕಾಂಪೋನೆಂಟ್ ನೋಡಿ, ವಿಂಡೋ ನನಗೆ ಕಣ್ಮುಂದೆ ಬಂದಿದೆ ಅಂತಂದರೆ ದ ಔಟರ್ ಈಸ್ ಕಾಲ್ಡ್ ಎಸ್ ಫ್ರೇಮ್. ಸೊ ಫ್ರೇಮ್ ಬರ್ದೆಯಾ? ಓಕೆ, ನಂಗೆ ಇಲ್ಲೊಂದು ಟೈಟಲ್ ಇರುತ್ತೆ. ಟೈಟಲ್ ಎಲ್ಲಿರುತ್ತೆ? ಟೈಟಲ್ ಬಾರ್ ವರ್ಡ್ ಇರುತ್ತೆ. ನೆಕ್ಸ್ಟು ಟೈಟಲ್ ಬಾರ್ಗೆ ಒಂದು ಐಕಾನ್ ಇರುತ್ತೆ. ಸೊ ಟೈಟಲ್ ಬಾರ್ ಐಕಾನ್. ನೆಕ್ಸ್ಟು ಆಮೇಲೆ ರೀಸೈಸಿಂಗ್ ಬಟನ್ಸ್ ಇರ್ತವೆ ಇಲ್ಲಿ, ಮೈನಸ್ಸು ಅದೇ ಈ ಥರ ಇದು ಮತ್ತು ಇಂಟು ಇರುತ್ತಲ್ಲ, ದಟ್ ಇಸ್ ನಿಮಗೆ ರೀಸೈಸಿಂಗ್ ಬಟನ್. ಅದು ರೀಸೈಸಿಂಗ್ ಬಟನ್ ಬರುತ್ತೆ. ನೆಕ್ಸ್ಟ್ ಕಮಾಂಡ್ ಏರಿಯಾ, ಇದು ಬೇಸಿಕಲಿ ಕೆಳಗಡೆ ಬರುತ್ತೆ ಕಮಾಂಡ್ ಏರಿಯಾ. ನಿಮಗೆ ಇಲ್ಲಿ ಕಮಾಂಡ್ ಏರಿಯಾ ಬರುತ್ತೆ. ಅದು ಬಿಟ್ಟರೆ ನಿಮಗೆ ನಾನು ಆಗಲೇ ಹೇಳಿದೆ, ವಿಂಡೋ ರೀಸೈಸಿಂಗ್ ಬಟನ್ಸ್ ಇರ್ತವೆ. ಎಲ್ಲಿರ್ತವೆ? ಈ ರೀತಿ ಇರ್ತದೆ, ಮೈನಸ್ಸು ಮತ್ತು ರೀಸೈಸಿಂಗ್ ಬಟನ್ನು, ಮ್ಯಾಕ್ಸಿಮಮ್ ಮತ್ತು ಇಂಟು ಬಟನ್. ನಿಮ್ಮದು ವಿಂಡೋ ಸೈಸಿಂಗ್ ಬಟನ್. ಅದು ಬಿಟ್ಟರೆ ವಾಟ್ಸ್ ದಿಸ್ ಬಟನ್ನು, ಕ್ವಶನ್ ಮಾರ್ಕ್ ಇರುತ್ತಲ್ಲ, ವಾಟ್ಸ್ ದಿಸ್ ಬಟನ್ನು, ದಟ್ ಇಸ್ ನಥಿಂಗ್ ಬಟ್ ನಿಮಗೆ ಹೆಲ್ಪ್ ಥರ ಅದು ಆಯಿತಾ, ಹೆಲ್ಪ್ ಸೆಂಟರ್ ಥರ ಅದು ನಿಮಗೆ. ಮೆನ್ಯೂ ಬಾರ್ ಎಲ್ಲಿರುತ್ತಪ್ಪ ಅಂತಂದರೆ ನೋಡಿ ಹಿಂಗಿರುತ್ತೆ, ಇಲ್ಲೊಂದು ಇರುತ್ತೆ, ಇಲ್ಲಿ ಕೆಳಗಡೆ ಫೈಲ್ಸು, ಎಡಿಟು, ಆಬ್ಜೆಕ್ಟ್ ಅಂತೆಲ್ಲ ಇರುತ್ತಲ್ಲ, ದಟ್ ಇಸ್ ನಥಿಂಗ್ ಮೆನ್ಯೂ ಬಾರ್ ಆಯಿತಾ. ನೆಕ್ಸ್ಟು ಸ್ಟೇಟಸ್ ಬಾರು ಕೆಳಗಡೆ ಇರುತ್ತೆ ನಿಮ್ಗೆ. ಬೇಸಿಕಲಿ ನೋಡಿ, ಯೂಸರ್ ಕ್ಯಾನ್ ಬಿ ಡಿಸ್ಪ್ಲೇ ಇನ್ ದ ಡಿಸೈನ್ ಸ್ಕ್ರೀನ್ ಏರಿಯಾ ದಟ್ ಮೇ ಬಿ ಲೊಕೇಟೆಡ್ ಟಾಪ್ ಸ್ಕ್ರೀನ್ ಇನ್ ಸಮ್ ಪ್ಲಾಟ್ಫಾರ್ಮ್ ಆ್ಯಂಡ್ ಸ್ಟೇಟಸ್ ಏರಿಯಾ ಸ್ಕ್ರೀನ್ಸ್ ಬಾಟಮಲ್ಲಿ ನಿಮಗೆ ಸ್ಟೇಟಸ್ ಏರಿಯಾ ಸಿಗ್ತಾ ಹೋಗುತ್ತೆ, ಆ್ಯಸ್ ಐ ಟೋಲ್ಡ್ ಯು. ನೆಕ್ಸ್ಟು ಸ್ಕ್ರಾಲ್ ಬಾರ್ ರೈಟಲ್ಲಿ ಇರುತ್ತೆ. ಇಲ್ಲಿ ಹಿಂಗೆ ವಿಂಡೋ ಇರುತ್ತೆ ಅಂತಂದರೆ ಹಿಂಗೆ ಸ್ಕ್ರಾಲ್ ಬಾರ್ ಇರುತ್ತೆ. ಅಕಸ್ಮಾತ್ ವಿಂಡೋ ಏನಾದರೂ ಎಕ್ಸಿಡ್ ಆಗ್ತಾ, ವಿ ಕ್ಯಾನ್ ಯೂಸ್ ದಿಸ್ ಸ್ಕ್ರಾಲ್ ಬಾರ್ ಟು ಅಡ್ಜಸ್ಟ್ ದ ವಿಂಡೋ ಸೊ ದಟ್ ವಿ ಕ್ಯಾನ್ ಸಿ ದ ಅಬ್ಜೆಕ್ಟ್ಸ್ ಇನ್ ದ ವಿಂಡೋ. ನೆಕ್ಸ್ಟು ಸ್ಪ್ಲಿಟ್ ಬಾಕ್ಸ್ ಏನು ಮಾಡುತ್ತಪ್ಪ ಅಂದರೆ ನೋಡಿ, ಇಲ್ಲಿ ಇದು ಮಾಡಿದ್ರೆ ಒಂದು ವಿಂಡೋನ ಈ ಕಡೆ ಒಂದು ನಿಮಗೆ ಸ್ಪ್ಲಿಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಸ್ಪ್ಲಿಟ್ ಬಾಕ್ಸ್. ಟೂಲ್ ಬಾರ್ ಬೇಸಿಕಲಿ ನಿಮಗೆ ಅದು ಏನೇನು ಟೂಲ್ಗಳು ನಿಮ್ಗೆ ಅವೈಲೇಬಲ್ ಆಗಿದೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗುತ್ತೆ. ಸೊ ಟೂಲ್ ಬಾರ್ ಎಲ್ಲಿರುತ್ತಪ್ಪ ಅಂತಂದರೆ ಬೇಸಿಕಲಿ ಚಾಯ್ಸಸ್ ಕಮಾಂಡ್ಸ್ ದಟ್ ಮಸ್ಟ್ ಬಿ ಆಕ್ಸೆಸಬಲ್ ಟು ಕ್ವಿಕ್ಲಿ. ಟೂಲ್ ಬಾರ್ ಬೇಸಿಕಲಿ ಎಲ್ಲೊಂದು ಜಾಗದಲ್ಲಿ ಆಯ್ತಾ, ಲೈಕ್ ಮೋಸ್ಟ್ ಪ್ರಾಬ್ಲಿ ಇಲ್ಲಿರುತ್ತೆ ಟೂಲ್ ಬಾರು ನನ್ನ ಪ್ರಕಾರ. ಎಸ್. ನೆಕ್ಸ್ಟ್ ಸೈಜ್ ಗ್ರಿಪ್ಪು. ಸೊ ಸೈಜ್ ಗ್ರಿಪ್ ಏನಪ್ಪ ಅಂತಂದರೆ ನಿಮಗೆ ಅದು ಮೇಲ್ಗಡೆ ಮೇಲ್ಗಡೆ ಅಂದರೆ ಎಷ್ಟು ಬೇಕು ಅನ್ನೋದನ್ನು ನಿಮಗೆ ಅಡ್ಜಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸೈಜ್ ಇಸ್ ಮೈಕ್ರೋಸಾಫ್ಟ್ ವಿಂಡೋಸ್ ಸ್ಪೆಷಲ್ ಹ್ಯಾಂಡಲ್ ಇನ್ಕ್ಲೂಡ್ಸ್ ಇನ್ ಅ ವಿಂಡೋ ಟು ಪರ್ಮಿಟ್ it to the resized. Okay, when the grip is dragged, the window resizes following the same conversation as the size borders. Okay, three angled parallel lines in lower right
corner of the window. Designate the size grip. Okay, work area ಬರೋದಾರೆ. The work area is the main area where in which we are going to do the work. The work area is the portion of the screen which uses perform tasks basically, as I've told you, and like that. So ಇನ್ನೊಂದ್ಸತಿ ನೇಮ್ಗಳನ್ನ ಜ್ಞಾಪಕಟ್ಕೋಬೋಣ, and let's discuss something about it. Frame is nothing but we have the ಫ್ರೇಮ್ ಇಸ್ ನನಗೆ ಬೇಡ, ಇದೊಂದು ಫ್ರೇಮ್ ಅದು ಬಾರ್ಡರ್ ಆಗಿರುತ್ತೆ. ಯೂಶ್ವಲಿ ನಾವು ರೆಕ್ಟ್ಯಾಂಗಲ್ ಶೇಪಲ್ಲಿ ಅದನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಡಿಫೈನ್ ದ ಬೌಂಡ್ರೀಸ್ ಆ್ಯಂಡ್ ಡೆಸಿಗ್ನೇಷನ್ಸ್ ಫಾರ್ ಇಟ್ ಫಾರ್ಮ್ ಫ್ರಮ್ ದ ಅದರ್ ವಿಂಡೋಸ್. ಇದಕ್ಕೆ ಒಂದು ಬೌಂಡ್ರೀಸ್ ಮತ್ತು ರೆಗ್ನೇಷನ್ ಕೊಡ್ತಾ ಹೋಗುತ್ತೆ ಫ್ರಮ್ ಅದರ್ ವಿಂಡೋಸ್, ಆಯಿತಾ. ನೆಕ್ಸ್ಟು, ವೈಲ್ ಎ ಬಾರ್ಡರ್ ನೀಡ್ ನಾಟ್ ಟು ಬಿ ಇಲ್ಲಿ ರೆಕ್ಟ್ಯಾಂಗಲ್, ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಬೇಕಾಗಿಲ್ಲ, ಬಟ್ ನಾವು ಕನ್ವೀನಿಯಂಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಇಟ್ಕೊಂಡಿಲ್ಲ ಅಷ್ಟೇ. ನೆಕ್ಸ್ಟು, ಟೈಟಲ್ ಬಾರ್. Title bar is the top edge of the window inside its border and extending its entire width. Okay. Title bar is the top edge of the window inside the border and extending its entire width. ಟೈಟಲ್ ಬಾರ್ ಏನಾಗಿರುತ್ತಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದ ಟೈಟಲ್ ಬಾರ್ ಇಸ್ ದ ಟಾಪ್ ಎಡ್ಜ್. ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ. ಟೈಟಲ್ ಬಾರು ಬೇಸಿಕಲಿ ನಿಮಗೆ ಟಾಪ್ ಎಡ್ಜಲ್ಲಿ ಇರುತ್ತೆ. ಟೈಟಲ್ ಬಾರ್ ಇಸ್ ಟಾಪ್ ಎಡ್ಜ್ ಆಫ್ ದ ವಿಂಡೋ, ಅಫ್ಕೋರ್ಸ್. ನೆಕ್ಸ್ಟು, ಇನ್ಸೈಡ್ ಇಟ್ಸ್ ಬಾರ್ಡರ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ಇಟ್ಸ್ ಎಂಟೈರ್ ವಿಡ್ತ್. ಇದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡ್ಬಿಡುತ್ತೆ, ನಿಮಗೆ ಎಂಟೈರ್ ವಿಡ್ತ್ ತೊಗೊಂಡ್ಬಿಡುತ್ತೆ, ಆಯಿತಾ. ನೆಕ್ಸ್ಟು, ದಿಸ್ ಟೈಟಲ್ ಬಾರ್ ಇಸ್ ಆಲ್ಸೋ ರೆಫರ್ ಟು ಬೈ ಸಮ್ ಪ್ಲ್ಯಾಟ್ಫಾರ್ಮ್ಸ್ ಆ್ಯಸ್ ದ ಕ್ಯಾಪ್ಷನ್ ಬಾರ್ ಆರ್ ಟೈಟಲ್ ಏರಿಯಾ. ಈ ಟೈಟಲ್ ಬಾರ್ ಏನಿರುತ್ತಪ್ಪ, ಆಲ್ಸೋ ರೆಫರ್ಡ್ ಬೈ ಸಮ್ ಪ್ಲಾಟ್ಫಾರ್ಮ್ಸ್ ಲೈಕ್ ಕ್ಯಾಪ್ಷನ್ ಬಾರು ಮತ್ತು ಕ್ಯಾಪ್ಷನ್ ಬಾರು ಅಥವಾ ಟೈಟಲ್ ಬಾರು. ಇವೆಲ್ಲ ದಿವಸ ಇದು ಇದೆಲ್ಲ ದಿವಸ ಇದು ರೆಕಗ್ನೈಸ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಟೈಟಲ್ ಬಾರ್ ಕಂಟೈನ್ಸ್ ಡಿಸ್ಕ್ರಿಪ್ಟಿವ್ ಟೈಟಲ್ ಐಡೆಂಟಿಫೈಯಿಂಗ್ ದ ಪರ್ಪಸ್ ಆ್ಯಂಡ್ ಕಂಟೆಂಟ್ ಆಫ್ ದ ವಿಂಡೋ. ಅಫ್ಕೋರ್ಸ್, ಈಗ ವಿಂಡೋ ಏನಿರುತ್ತಪ್ಪ ಅಂತಂದರೆ, ಈ ವಿಂಡೋ ಏನಕ್ಕೆ ಓಪನ್ ಆಗಿದೆ, ಈ ವಿಂಡೋದಲ್ಲಿ ನೀವು ಏನು ನೋಡ್ತೀರ ಅನ್ನೋದನ್ನು, ಇದ್ರ ಪರ್ಪಸನ್ನು ಬೇರೆ ಕಡೆ ಇಲ್ಲೊಂದು ಟೈಟಲ್ ಮುಖಾಂತರ ನಿಮ್ಗೆ ತಿಳಿಸ್ತಾ ಇರುತ್ತೆ. ಲೆಟ್ಸ್ ಸೇ ಈಗ ನನಗೆ ಇಲ್ಲೊಂದು ಆಪ್ಷನ್ ಇದೆ, ಆಯಿತಾ. ಇಲ್ಲಿ ನಾನು ಇಫ್ ಯು ಹ್ಯಾವ್ ಸಮಥಿಂಗ್ ಲೈಕ್ GUI ಅಂತ ಬರ್ದಿರ್ತೀನಿ. GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಅದನ್ನು ತೋರಿಸ್ತಾ ಇದೆ ಅಂತ ಅರ್ಥ, ಆಯ್ತಾ. ಬೇಸಿಕಲಿ ಆ ರೀತಿ ಟೈಟಲ್ ಬಾರ್ ಐಕಾನ್ ಬರ್ತಾರೆ ಲೊಕೇಟೆಡ್ ಆನ್ ದ ಲೆಫ್ಟ್ ಕಾರ್ನರ್ ಆಫ್ ದ ಟೈಟಲ್ ಬಾರ್. ಅಫ್ಕೋರ್ಸ್ ಲೆಫ್ಟ್ ಕಾರ್ನರಲ್ಲಿ ಇದು ಲೊಕೇಟ್ ಆಗಿರುತ್ತೆ, ಲೆಫ್ಟ್ ಕಾರ್ನರ್ ಆಫ್ ದ ಟೈಟಲ್ ಬಾರ್. ಇನ್ನು ಪ್ರೈಮರಿ ವಿಂಡೋದಲ್ಲಿ ಲೆಫ್ಟ್ ಕಾರ್ನರ್ ಇದಾಗಿರುತ್ತೆ, ಲೊಕೇಟ್ ಆಗಿರುತ್ತೆ. ದ ಬಟನ್ ಈಸ್ ಯೂಸ್ಡ್ ಬಟನ್ ಈಸ್ ಯೂಸ್ಡ್ ಇನ್ ವಿಂಡೋಸ್ to retrieve a pull down menu of commands that apply to the object in the windows. Of course, it is in the 16X ಅಲ್ಲಿ basically ಇರುತ್ತೆ. ಕಮಾಂಡ್ ಏರಿಯಾ ಬರೆದಾರೆ, it is situated where it is useful for commands and to be typed in the screen, and a command area can be provided. The described location of the command area is the bottom of the window. ಬೇಸಿಕಲಿ ನಿಮ್ಮ 3 ಬಟನ್ ಇರುತ್ತೆ, ಒಂದು ಮಿನಿಮೈಸ್ ಬಟನ್, ಒಂದು ಮ್ಯಾಕ್ಸಿಮೈಸ್ ಬಟನು, ಇನ್ನೊಂದು ಕ್ಯಾನ್ಸಲ್ ಬಟನ್. ಸೊ ಲೊಕೇಟೆಡ್ ಏರಿಯಾ ಆಫ್ ದ ಕಾರ್ನರ್, ಇದು ರೈಟ್ ಕಾರ್ನರ್ ನಿಮಗೆ ಗೊತ್ತೇನು ಅಂತ ಅಂದ್ಬಿಟ್ಟು. ಆ್ಯಂಡ್ ದೋಸ್ ಬಟನ್ಸ್ ಆರ್ ಯೂಸ್ ಟು ಮ್ಯಾನಿಪುಲೇಟ್ ದ ಸೈಜ್ ಆಫ್ ದ ವಿಂಡೋ. ದ ಲೆಫ್ಟ್ ಮೋಸ್ಟ್ ಬಟನ್, ದ ಮಿನಿಮೈಸ್ ಬಟನ್ with the short horizontal line towards the button of the button is used to reduce the window. ನಾನು ಆಗಲೇ ಹೇಳಿದ್ನಲ್ಲ, ಈ ಮೇಜರ್ ಫಂಡ ನಿಮ್ಮ ತಲೆಯಲ್ಲಿ ಹಾಕೊಳ್ಕೊಬೇಡಿ. ಡು ನಾಟ್ ರಶ್ ಯುವರ್ ಸೆಲ್ಫ್ ಟು ಓವರ್ ಥಿಂಕ್. 3 ಬಟನ್ ಇರುತ್ತೆ, ಎಕ್ಸ್ ಬಿಡಿ, ಅದು ಎಕ್ಸ್ ಬೇಡ, ಆಮೇಲೆ ಇಟ್ಕೊಳ್ಳೋಣ. ಫಸ್ಟು ಮಿನಿಮೈಸು, ಇನ್ನೊಂದು ಮ್ಯಾಕ್ಸಿಮೈಸ್ ರೀಸೈಸ್ ಬಟನ್, ಇನ್ನೊಂದು ಇಂಟು ಬಟನ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಮಿನಿಮೈಸ್ ಮಾಡುತ್ತೆ, ಇದೇನು ಮಾಡುತ್ತೆ, ಮ್ಯಾಕ್ಸಿಮೈಸ್ ಮಾಡುತ್ತೆ, ಮತ್ತು ವಾಪಸ್ ಅದಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಕ್ಯಾನ್ಸಲ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದನ್ನೇ ಡಿಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಅಷ್ಟೇ, ಬೇರೆ ಏನೂ ಇಲ್ಲ. ವಾಟ್ಸ್ ದಿಸ್ ಬಟನ್ ಬೇಸಿಕಲಿ ಹಿಂಗೆ, ಇದು ಕ್ವಶನ್ ಮಾರ್ಕಲ್ಲಿ ಇರುತ್ತೆ. ಬೇಸಿಕಲಿ ಇದು ನಮಗೆ ಹೆಲ್ಪ್ ಅಬೌಟ್ ಆಬ್ಜೆಕ್ಟ್ಸ್. ನಾವು ಏನೇನು ಆದ್ಮೇಲೆ ಕ್ಲಿಕ್ ಮಾಡಿದ್ರೆ, ವಾಟ್ಸ್ ದಿಸ್ ಬಟನ್ ಕ್ಲಿಕ್ ಮಾಡಿದ್ರೆ, ಬಟನ್ ವಿಚ್ ಅಪಿಯರ್ಸ್ ಆನ್ ದ ಸೆಕೆಂಡ್ರಿ ವಿಂಡೋಸ್ ಆ್ಯಂಡ್ ಡೈಲಾಗ್ ಬಾಕ್ಸಸ್. ಇಟ್ ಈಸ್ ಯೂಸ್ ಟು ಇನ್ವೋಕ್ ದ ವಾಟ್ಸ್ ದಿಸ್. ಸೊ ಇದು ವಾಟ್ಸ್ ದಿಸ್ ಇನ್ವೋಕ್ ಮಾಡುತ್ತೆ. ಸೊ ವಾಟ್ಸ್ ದಿಸ್ ಅಲ್ಲಿ ಏನಿರುತ್ತಪ್ಪ ಅಂತಂದರೆ, ವಿಂಡೋಸ್ ಕಮಾಂಡ್ಸ್ ಟು ಪ್ರೊವೈಡ್ ಕಾಂಟೆಕ್ಸ್ಟ್ ಹೆಲ್ಪ್ ವಾಟ್ ಆಬ್ಜೆಕ್ಟ್ ಡಿಸ್ಪ್ಲೇಡ್. ಆಬ್ಜೆಕ್ಟ್ ಏನು ಡಿಸ್ಪ್ಲೇ ಆಗಿರುತ್ತೆ ಅದ್ರ ಬಗ್ಗೆ ಕಾಂಟೆಕ್ಸ್ಟ್ ನಿಮಗೆ ಕೊಡೋದಕ್ಕೆ ಬೇಸಿಕಲಿ ಬಟನ್ ಹೆಲ್ಪ್ ಮಾಡುತ್ತೆ. ಮೆನ್ಯೂ ಬಾರ್ ಇಸ್ ಯೂಸ್ ಟು ಆರ್ಗನೈಸ್ ಆ್ಯಂಡ್ ಪ್ರೊವೈಡ್ ಆಕ್ಸೆಸ್ ಟು ಆ್ಯಕ್ಷನ್ಸ್. ಈಗ ರೀಸೆಂಟಾಗಿ ನಾವೇನು ಬಳಸ್ತಾ ಇರ್ತೀವಿ ಇದಕ್ಕೆಲ್ಲ ಆ್ಯಕ್ಷನ್ ಕೊಡುತ್ತೆ. ನಾವು ಕೂಡ ಪ್ರೊವೈಡ್ ಇದಕ್ಕೆ, ಆಯಿತಾ, ಆಕ್ಸೆಸ್ಗೆ ಅದು ಆ್ಯಕ್ಷನ್ ಕೊಡುತ್ತೆ. ಮೆನ್ಯೂ ಬಾರ್ ಇಸ್ ಯೂಸ್ಡ್ ಟು ಆರ್ಗನೈಸ್ and provide access to actions. So it is located horizontally on top of the window just below title bar. Title bar ಇರುತ್ತೆ ಅಂತಂದರೆ ಅದ್ರ ಕೆಳಗಡೆ ಜಸ್ಟ್ ಬಿಲೋ ಇಲ್ಲಿ ಫೈಲು, ಆಬ್ಜೆಕ್ಟ್ಸು, ಎಡಿಟ್ಟು ಅಂತೆಲ್ಲ ಇರುತ್ತಲ್ವ, ದಟ್ ಇಸ್ ನಥಿಂಗ್ ಬಟ್ ಅ ಮೆನ್ಯೂ ಬಾರ್. ನೆಕ್ಸ್ಟು, a menu bar contains a
list of topics, as I told you, list of topics are the items when selected are displayed on the pull down menu beneath the choice. ಈ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ಅದಲ್ದೇ ನಿಮಗೆ ಅದು ಪುಲ್ ಡೌನ್ ಮೆನು ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಟಸ್ ಬಾರ್ ಇನ್ಫಾರ್ಮ್ಸ್ ಯೂಸರ್ can displayed in the used to user can displayed in a design desired screen. This is the design screen area of areas. Okay, so information of the users used to user can be displayed in design screen area of the areas. Okay, they may located at the top of the screen in some platforms and covered as a status area or at the screen's bottom. ಇದು ಸ್ಕ್ರೀನ್ಸ್ ಬಾಟಮಲ್ಲಿ ಅದು ಟಾಪ್ ಆಫ್ ಸ್ಕ್ರೀನಲ್ಲಿ ಬೇಸಿಕಲಿ ಇರಬಹುದಾಗಿರುತ್ತೆ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ರೆಕಮೆಂಡ್ಸ್ ಬಾಟಮ್ ಲೊಕೇಶನ್ ಆ್ಯಂಡ್ ರೆಫರ್ಸ್ ಟು ದಿಸ್ ಏರಿಯಾ ಆ್ಯಸ್ ಅ ಸ್ಟೇಟಸ್ ಬಾರ್. ಇದು ಬಾಟಮಲ್ಲಿ ನಿಮ್ಗೆ ರೆಕಗ್ನೈಸ್ ಮಾಡಿ ಅಂದರೆ ರೆಪ್ರೆಸೆಂಟ್ ಆಗಿರುತ್ತೆ ಆ್ಯಂಡ್ ಇದನ್ನು ಸ್ಟೇಟಸ್ ಬಾರ್ ಅಂತ ಮೈಕ್ರೋಸಾಫ್ಟ್ ರೆಕಗ್ನೈಸ್ ಮಾಡಿದೆ. ನೆಕ್ಸ್ಟು ಇಟ್ ಈಸ್ ಆಲ್ಸೋ ರೆಫರ್ಡ್ ಬೈ ಸಮ್ ಅದರ್ ಪ್ಲಾಟ್ಫಾರ್ಮ್ಸ್ ಆಸ್ ಅ ಮೆಸೇಜ್ ಏರಿಯಾ ಆರ್ ಮೆಸೇಜ್ ಬಾರ್. ಇದು ಬೇರೆ ಪ್ಲಾಟ್ಫಾರ್ಮ್ ಮೆಸೇಜ್ ಏರಿಯಾ ಮತ್ತು ಮೆಸೇಜ್ ಬಾರ್ ಥರ ಸಹ ಇದು ಬೇಸಿಕಲಿ ರೆಪ್ರೆಸೆಂಟ್ ಮಾಡುತ್ತೆ. ಸ್ಟೇಟಸ್ ಬಾರ್ ಸ್ಕ್ರಾಲ್ ಬಾರ್ ಆಗಲೇ ಹೇಳಿದೆ. ವಿಂಡೋಸ್ ಸೈಜ್ ನಿಮ್ಗೆ ಅಕಸ್ಮಾತ್ ಫುಲ್ಲು ಇದಾಗಲಿ ಅಂತಂದರೆ ಟು ಡಿಸ್ಪ್ಲೇ ದ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್ ಬೈ ದ ಕಂಟೆಂಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸ್ಕ್ರಾಲ್ ಬಾರ್ ಬೇಸಿಕಲಿ ರೈಟ್ ಸೈಡಲ್ಲಿ ಇರುತ್ತೆ. ಅದೇನಂತ ಬರ್ಕೊಡಿ. ಸ್ಪ್ಲಿಟ್ ಬಾಕ್ಸ್ ಬೇಸಿಕಲಿ ನಿಮ್ಮ ವಿಂಡೋಸ್ ಕ್ಯಾನ್ ಬಿ ಸ್ಪ್ಲಿಟ್ ಇನ್ 2 or more pieces pans by manipulating split box. So located above the virtual scroll bar and left of the horizontal score. Okay, a split box is sometimes referred to as split bar, and a window can be split into 2 or more separate viewing areas that are called pans. ಟೂಲ್ ಬಾರ್ ಬರೋದ್ರೆ ಟೂಲ್ ಬಾರ್ ಇಸ್ ಬೇಸಿಕಲಿ ನಿಮಗೆ ಏನು ಮಾಡ್ತಪ್ಪ ಅಂತಂದರೆ ಪರ್ಮನೆಂಟ್ಲಿ ಡಿಸ್ಪ್ಲೇಡ್ ಪ್ಯಾನಲ್ ಅಥವಾ ಅರೇ ಆಫ್ ಚಾಯ್ಸ್ ಆರ್ ಕಮಾಂಡ್ಸ್ that must be accessed quickly. Eric, the toolbar is the thing wherein which you can alter your website, not website, alter your interface. ಅಥವಾ ನಿಮಗೆ ಡಿಫಿಕಲ್ಟೀಸ್ ಅನಿಸ್ತಿದೆ ಅದು ಲೇರನ್ ಇರುತ್ತೆ ಅಂದ್ಬಿಟ್ಟು ನೋಡ್ಕೊಂಬೋದು ಟೂಲ್ ಬಾರಲ್ಲಿ. ನೆಕ್ಸ್ಟು ಓಕೆ, ದೇ ಆರ್ ಸಮ್ಟೈಮ್ಸ್ ಕಾಲ್ಡ್ ಕಮಾಂಡ್ ಬಾರ್ಸ್. ಅದರ ಕಮಾಂಡ್ ಬಾರ್ಸ್ ಅಂತ ಕರೀತಾರೆ. ಆ್ಯಂಡ್ ಟೂಲ್ ಬಾರ್ಸ್ ಆರ್ to provide quick access to specific commands or options. So specialized toolbars are sometimes referred to as ನೋಡಿ ಸ್ಪೆಷಲೈಸ್ ಟೂಲ್ ಬಾಕ್ಸ್ ಏನಂತ ಕರೀತಾರೆ ಅಂದರೆ ರಿಬೋನ್ಸ್ ಅಂತ ಕರೀತಾರೆ, ಟೂಲ್ ಬಾಕ್ಸ್ ಅಂತ ಕರೀತಾರೆ, ರೂಲ್ ಆರ್ ಪ್ಲೇಟೆಡ್ಸ್ ಅಂತ ಕರೀತಾರೆ. ಸೈಜ್ ಗ್ರಿಪ್ ಹೇಳಿದ್ದಾರೆ. ಸೈಜ್ ಗ್ರಿಪ್ ಇಸ್ ದ ಮೈಕ್ರೋಸಾಫ್ಟ್ ವಿಂಡೋಸ್ ಸ್ಪೆಷಲ್ ಹ್ಯಾಂಡಲ್ ಇನ್ಕ್ಲೂಡಿಂಗ್ ಅ ವಿಂಡೋ ಟು ಪರ್ಮಿಟ್ ಟು ಇಟ್ಸ್ ರೀಸೈಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದು. ವೆನ್ ಅ ಗ್ರಿಪ್ ಇಸ್ ಡ್ರ್ಯಾಗ್ ದ ವಿಂಡೋ resizes. Okay, grip is dragged window resizes following the same convention as sizing border. 3 angled parallel lines in the lower right corner of the window designed size grip. Work area is the portion of the screen wherein which user performs tasks. ಅಷ್ಟೇ, ಅದ್ರ ಬಗ್ಗೆ ಏನಾದ್ರು ಬೇರೆ ಗೊತ್ತಿರೋ ಬರ್ಕೊಂಡು ಹೋಗಿ ಬೇಸಿಕಲಿ. ನೆಕ್ಸ್ಟ್ ಕ್ವಶನ್ ಬರೋಣ. ಆಸ್ ಐ ಟೋಲ್ಡ್ ಯು ಪ್ರೆಸೆಂಟೇಷನ್ ಸ್ಟೈಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ವೇರ್ ವಿ ಹ್ಯಾವ್ ಸ್ಟಡಿಡ್ ದಾಟ್. ಓಕೆ, ಇಲ್ಲಿ ಪ್ರೆಸೆಂಟೇಷನ್ ಸ್ಟೈಲಲ್ಲಿ 3 ಇದೆ. ಒಂದು ಟೇಲ್ಡು, ಓವರ್ಲ್ಯಾಪಿಂಗ್ ಮತ್ತು ಕ್ಯಾಸ್ಕೇಡಿಂಗ್. ಸೊ ಪ್ರೆಸೆಂಟೇಷನ್ ಸ್ಟೈಲ್ ಸಪರೇಟಾಗಿ ಕ್ವಶನ್ ಬರುತ್ತೆ ನಿಮಗೆ, ತುಂಬ ಇಂಪಾರ್ಟೆಂಟ್ ಕ್ವಶನು, ಕಲ್ತ್ಕೊಂಡು ಹೋಗೋಣ. ಸೊ ಡಿಸ್ಕ್ರೈಬ್ ಓವರ್ಲ್ಯಾಪಿಂಗ್ ವಿಂಡೋಸ್ ಆ್ಯಂಡ್ ಟೇಲ್ಡ್ ವಿಂಡೋಸ್ ಪ್ರೆಸೆಂಟೇಷನ್ ಸ್ಟೈಲ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಸೊ ಓವರ್ಲ್ಯಾಪಿಂಗ್ ವಿಂಡೋಸ್ ಬರೋದಾರೆ ಪ್ರೆಸೆಂಟೇಷನ್ ಸ್ಟೈಲ್ಸಲ್ಲಿ ನಿಮಗೆ. ಓವರ್ಲ್ಯಾಪಿಂಗ್ ವಿಂಡೋಸ್ ಮೇ ಬಿ ಪ್ಲೇಸ್ಡ್ ಆನ್ ಟಾಪ್ ಆಫ್ ಒನ್ ಅನದರ್ like papers on a desk, and they possess the 3-dimensional quality and appearing to lie on different planes. ಸೊ ಬೇಸಿಕಲಿ ಹೆಂಗಿರುತ್ತಪ್ಪ ಅಂತಂದರೆ ಓವರ್ಲ್ಯಾಪಿಂಗ್ ವಿಂಡೋಸು ಇಲ್ಲೊಂದು ವಿಂಡೋ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ವಿಂಡೋ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ವಿಂಡೋ ಇರುತ್ತೆ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ಇಲ್ಲಿ ನೋಡಿ, ಈ ವಿಂಡೋ ಮೇಲೆ ಇದೆ, ಇದ್ರ ಮೇಲೆ ಇದಿದೆ, ಇದ್ರ ಮೇಲೆ ಇದಿದೆ, ಹಿಂಗೆ ಆಯಿತಾ. ದೇ ವಿಲ್ ಬಿ ಓವರ್ಲ್ಯಾಪ್ ಆಗಿರುತ್ತೆ. ಬೇಸಿಕಲಿ ನಮಗೆ 3D ಥರ ನೋಡೋಕೆ ಕಾಣಿಸುತ್ತೆ, ನಾಟ್ 2D. ನೋಡಿ, 3-dimensional ಕ್ವಾಲಿಟಿ ಅಪಿಯರಿಂಗ್ ಟು ಲೈ ಆನ್ ಡಿಫ್ರೆಂಟ್ ಪ್ಲೇನ್ಸ್. ಅದು ಅನಿಸುತ್ತೆ ನಮಗೆ ಡಿಫ್ರೆಂಟ್ ಪ್ಲೇನ್ಸಲ್ಲಿ ಇದೆ ಅನ್ನೋ ಅಂದ್ಬಿಟ್ಟು ಆಯ್ತಾ. ಸೊ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ತುಂಬ ಇಂಪಾರ್ಟೆಂಟು. ಇದಕ್ಕೆ ಬೇಸಿಕಲಿ ನೀವು ಅದನ್ನೇ ಬರಬೇಕಾಗಿರುತ್ತೆ. ಸೊ ಅಡ್ವಾಂಟೇಜ್ ಬರೋದಾದ್ರೆ ವಿಜುವಲಿ ದೇ ಆರ್ ಲುಕ್ ಲೈಕ್ 3-dimensional ರಿಸೆಂಬ್ಲಿಂಗ್ ಡೆಸ್ಕ್ಟಾಪ್ ಆಯಿತಾ. ಸೊ ಅವರು ಬೇಸಿಕಲಿ 3-dimensional ಥರ ಕಾಣಿಸುತ್ತೆ ನಮಗೆ. ನೆಕ್ಸ್ಟು greater control allows users to organize the windows to meet his or her needs. ಇದು ಗ್ರೇಟರ್ ಕಂಟ್ರೋಲ್ನ ಹೊಂದಿರುತ್ತೆ. ಸೊ ದಟ್ ಅವ್ರ ನೀಡ್ಸ್ ಏನಿರುತ್ತೆ ಆ ನೀಡ್ಸ್ ಅವ್ರಿಗೆ ಬೇಗ ಆಗ್ತಾ ಇರುತ್ತೆ. ನೆಕ್ಸ್ಟು ವಿಂಡೋಸ್ ಕ್ಯಾನ್ ಮೇಂಟೈನ್ ಲಾರ್ಜರ್ ಸೈಜಸ್. ಇದರಲ್ಲಿ ಲಾರ್ಜ್ ಸೈಜ್ಗಳನ್ನ ವಿಂಡೋಸ್ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಮತ್ತು ವಿಂಡೋಸ್ ಕ್ಯಾನ್ ಮೇಂಟೈನ್ ಕನ್ಸಿಸ್ಟೆಂಟ್ ಸೈಜಸ್ಸು ಅಫ್ಕೋರ್ಸ್ ಡಿಫ್ರೆಂಟ್ ಆಗಿದ್ದು ಕನ್ಸಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ವಿಂಡೋಸ್ ಕ್ಯಾನ್ ಮೇಂಟೈನ್ ಕನ್ಸಿಸ್ಟೆಂಟ್ ಪೊಸಿಷನ್ಸ್, ಸೈಜು ಮತ್ತು ಸೈಜು, ಪೊಸಿಷನ್ನು ಮತ್ತು ದೊಡ್ಡ ಸೈಜು, ಕನ್ಸಿಸ್ಟೆಂಟ್ ಸೈಜು ಮತ್ತು ಕನ್ಸಿಸ್ಟೆಂಟ್ ಪೊಸಿಷನ್ನು 3 ಮೇಂಟೈನ್ ಮಾಡೋದಾಗಿರುತ್ತೆ. ನೆಕ್ಸ್ಟು ಸ್ಪೇಸ್
Screen space conversation is not a problem because windows can be placed on top of another window. ಸೊ ಸ್ಕ್ರೀನ್ ಸ್ಪೇಸ್ ಅಷ್ಟು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ, ಬಿಕಾಸ್ ಒಂದು ವಿಂಡೋ ಮೇಲೆ ಇನ್ನೊಂದು ವಿಂಡೋನ ಪ್ಲೇಸ್ ಮಾಡೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ದೇರ್ ಇಸ್ ಲೆಸ್ ಪ್ರೆಷರ್ ಟು ಕ್ಲೋಸ್ ಆರ್ ಡಿಲೀಟ್ ವಿಂಡೋಸ್ ನೋ ಲಾಂಗರ್ ನೀಡೆಡ್. ಇಲ್ಲಿ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ ಟು ಕ್ಲೋಸ್ ಅಥವಾ ಡಿಲೀಟ್ ಅ ವಿಂಡೋ ವಿಚ್ ಇಸ್ ನೋ ಲಾಂಗರ್ ನೀಡೆಡ್. ಯಾವುದು ಬೇಕಾಗಿರೋ ನಿಮಗೆ ಅದನ್ನು ಕ್ಲೋಸ್ ಮಾಡೋಕ್ಕೆ ಅಥವಾ ಇದು ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿರೋದಿಲ್ಲ ನಿಮಗೆ. ಆಯ್ತಾ, ನೆಕ್ಸ್ಟು ಓಕೆ, ಎಕ್ಸಿಟ್ಸ್ ಫಾರ್ ಲೆಸ್ ವಿಜುವಲ್ ಕ್ರೌಡಿಂಗ್ ಆ್ಯಂಡ್ ಕಾಂಪ್ಲೆಕ್ಸಿಟಿ. ಸೊ ಇಲ್ಲೇನಪ್ಪ ಅಂದರೆ ನಿಮಗೆ ಪಾಸಿಬಿಲಿಟಿ ಎಕ್ಸಿಸ್ಟ್ ಏನಕ್ಕಪ್ಪ ಅಂತಂದರೆ ಫಾರ್ ಲೆಸ್ ವಿಜುವಲ್ ಕ್ರೌಡಿಂಗ್ ಆ್ಯಂಡ್ ಕಾಂಪ್ಲೆಕ್ಸಿಟಿ. ನೆಕ್ಸ್ಟು larger borders can be maintained around window information and the window is more clearly set off against its background. ಸೊ ನಿಮಗೆ ಲಾರ್ಜರ್ ಬಾರ್ಡರ್ ಕ್ಯಾನ್ ಬಿ ಮೇಂಟೈನ್ಡ್, ಇದರಲ್ಲಿ ದೊಡ್ಡ ದೊಡ್ಡ ಬಾರ್ಡರ್ ಮಾಡೋದಾಗಿರುತ್ತೆ ಅರೌಂಡ್ ವಿಂಡೋ ಇನ್ಫಾರ್ಮೇಷನ್ ಆ್ಯಂಡ್ ದ ವಿಂಡೋ is more clearly set off against its background. Next, windows can also be expanded to fill the entire display. Okay, of course, window ನೀವು ನೋಡಿ ಈಗ ಅಕಸ್ಮಾತ್ ಯಾವುದೋ ಒಂದು ಕಂಫರ್ಟಬಲ್ ಅನಿಸಲಿ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಯು ಕ್ಯಾನ್ ಡೂ ಅದನ್ನು ಪೂರ್ತಿ ತೆಗೆದುಬಿಟ್ಟು ನೀವು ಒಂದು ಎಂಟೈರ್ ವಿಂಡೋ ಥರ ಮಾಡ್ಬೋದಾಗಿರುತ್ತೆ ನೀವು. ಓಕೆ, ದ yield ಬೆಟರ್ ಯೂಸರ್ ಪರ್ಫಾರ್ಮೆನ್ಸ್ ಫಾರ್ ಟಾಸ್ಕ್ ವೇರ್ ದ ಡೇಟಾ ರಿಕ್ವೈರ್ಸ್ ಮಚ್ ವಿಂಡೋ ಮ್ಯಾನಿಪುಲೇಷನ್ ಟು ಕಂಪ್ಲೀಟ್ ದ ಟಾಸ್ಕ್. ಸೊ ಈ ರೀತಿ ಡಿಸ್ಅಡ್ವಾಂಟೇಜಿಗೆ ಬರ್ತಾರೆ. ದೇರ್ ಆಪ್ಟಿಕಲಿ ಮಚ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ಟೈಲ್ಡ್ ವಿಂಡೋಸ್. ಆಫ್ ಕೋರ್ಸ್ ನೋಡಿ, ಆಪ್ಟಿಕಲಿ ಮಚ್ ಮೋರ್ ಕಾಂಪ್ಲೆಕ್ಸ್ ಆಗಿರುತ್ತೆ. ನೋಡಿ, ಇದೊಂದಿರುತ್ತೆ, ಅದ್ರ ಮೇಲೆ ಇನ್ನೊಂದಿರುತ್ತೆ, ಅದ್ರ ಮೇಲೆ ಇಲ್ಲೊಂದಿರುತ್ತೆ, ಕಾಂಪ್ಲೆಕ್ಸ್ ಆಗಿರುತ್ತೆ ನಮ್ಮ ಬೇಸಿಕಲಿ. ಸೊ ಆಪ್ಟಿಕಲಿ ಮಚ್ ಮೋರ್ ಕಾಂಪ್ಲೆಕ್ಸ್ ಅಂತ ಟೈಲ್ಡ್ ವಿಂಡೋಸು ಬರೀಬೋದು ಒಂದು ಪಾಯಿಂಟು. ನೆಕ್ಸ್ಟು ಮೋರ್ ಕಂಟ್ರೋಲ್ ಫಂಕ್ಷನ್ಸ್ ರಿಕ್ವೈರ್ಡ್ ಗ್ರೇಟರ್ ಯೂಸರ್ ಅಟೆನ್ಷನ್ ಆ್ಯಂಡ್ ಮ್ಯಾನಿಪುಲೇಷನ್. ನೋಡಿ, ಈಗ ಅದನ್ನು ಯೂಸ್ ಮಾಡಬೇಕಾದ್ರೆ ಯೂಸರ್ ಅಟೆನ್ಷನ್ ತುಂಬ ಜಾಸ್ತಿ ಇರಬೇಕಾಗಿರುತ್ತೆ ಮತ್ತು ಮೇ ರಿಕ್ವೈರ್ ಗ್ರೇಟರ್ ಕಂಟ್ರೋಲ್ಸ್, ಅಷ್ಟೇ ಸಿಂಪಲ್ಲು. ನೆಕ್ಸ್ಟ್ ಏನಪ್ಪ ಅಂತಂದರೆ information in the windows can be observed behind the other windows. ನೋಡಿ, ಇಲ್ಲಿ ಇನ್ಫಾರ್ಮೇಷನ್ ಇನ್ ದ ವಿಂಡೋಸ್ ಕ್ಯಾನ್ ಬಿ ಅಬ್ಸರ್ವ್ ಬಿಹೈಂಡ್ ಅದರ್ ವಿಂಡೋಸ್. ಇನ್ನೊಂದು ವಿಂಡೋ ಇದ್ರೂ ಸಹ ಆ ವಿಂಡೋದು ಇನ್ಫಾರ್ಮೇಷನ್ ನೀವು ನೋಡ್ಕೊಬೋದಾಗಿರುತ್ತೆ. ದಟ್ ಇಸ್ ಒನ್ ಆಫ್ ಮೋಸ್ಟ್ ಡಿಸ್ಅಡ್ವಾಂಟೇಜ್, ಬಿಕಾಸ್ ನಾವು ಕೆಲವೊಂದಷ್ಟು ವಿಂಡೋನ ನಾವು ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ಈ ಒಂದು ಕೇಸಲ್ಲಿ ಆಗೋದಿಲ್ಲ. ನೆಕ್ಸ್ಟು ವಿಂಡೋಸ್ ದೆಮ್ಸೆಲ್ವ್ಸ್ ಕ್ಯಾನ್ ಬಿ ಲಾಸ್ಟ್ ಬಿಹೈಂಡ್ ಅದರ್ ವಿಂಡೋಸ್ ಆ್ಯಂಡ್ ಬಿ ಪ್ರೆಷರ್ ನಾಟ್ ಎಕ್ಸಿಸ್ಟ್. ನೋಡಿ ವಿಂಡೋಸು ಅವು ತಂಪಾಡುತ್ತವೆ, ಕ್ಯಾನ್ ಬಿ ಲಾಸ್ಟ್ ಬಿಹೈಂಡ್ ಅದರ್ ವಿಂಡೋಸು. ಇನ್ನೊಂದು ವಿಂಡೋ ಇಂದ ಅದು ತನ್ನಂತ ಮುಚ್ಕೊಂಡು ಬಿಡ್ಬೋದು, ಆಯಿತಾ. ಆ್ಯಂಡ್ ಕ್ಯಾನ್ ಬಿ ಪ್ರಿಸರ್ವ್ಡ್ not to exit. Next to that, overlapping windows represent a 3-dimensional space is not always realized by the users. ಇದು 3-dimensional ಇದೆ ಅಂತ ಅಂದ್ಬಿಟ್ಟು ಯಾವಾಗಲೂ ಜನಗಳಿಗೆ ಗೊತ್ತಾಗೋದಿಲ್ಲ ಬೇಸಿಕಲಿ. ನೆಕ್ಸ್ಟ್ ಆಯಿತಾ, ಕಂಟ್ರೋಲ್ ಫ್ರೀಡಮ್ ಇನ್ಕ್ರೀಸಸ್ ದ ಪಾಸಿಬಿಲಿಟಿ ಆಫ್ ಗ್ಯಾದರಿಂಗ್ visual complexity and crowding. And too many windows are improved set offers can be visually overwhelming. Simple. Next, tailed windows ಬರೆದಿದ್ದಾರೆ. The tailed windows ಡ್ರೈವ್ ದರ್ ನೇಮ್ ಫ್ರಮ್ ಕಾಮನ್ ಫ್ಲೋ. ಇದು ಬೇಸಿಕಲಿ ಕಾಮನ್ ಫ್ಲೋರ್ ಅಥವಾ ವಾಲ್ ಟೇಲಿಂದ ಇದನ್ನು ನೇಮ್ನ ತೊಗೊಂಡಿದ್ದಾರೆ. ಆ್ಯಂಡ್ ಟೇಲ್ಡ್ ವಿಂಡೋಸ್ ಅಪಿಯರ್ ಇನ್ ಒನ್ ಪ್ಲೇನ್ ಆನ್ ದ ಸ್ಕ್ರೀನ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಕಾಂಟ್ರಾಕ್ಟ್ ಟು ಫಿಲ್ ಅಪ್ ದ ಡಿಸ್ಪ್ಲೇ ಸರ್ಫೇಸ್ ಆ್ಯಸ್ ನೀಡೆಡ್. ನೋಡಿ, ಟೇಲ್ಡ್ ವಿಂಡೋ ಏನಿರುತ್ತೆ, ಇಟ್ ಈಸ್ ಬೇಸಿಕಲಿ ಡಿರೈವ್ಡ್ ಫ್ರಮ್ ದ ಕಾಮನ್ ಫ್ಲೋರ್ ಅಥವಾ ಟೇಲ್ಡಿಂದ ಅದನ್ನು ಡಿರೈವ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಟೇಲ್ಡ್ ವಿಂಡೋಸ್ ಏನು ಮಾಡ್ತಾವೆ ಅಂದರೆ ಅಪಿಯರ್ ಇನ್ ಒನ್ ಪ್ಲೇನ್. ಇವು ಬೇಸಿಕಲಿ ಒಂದು ಪ್ಲೇನ್ ಇರ್ತವೆ ಆನ್ ದ ಸ್ಕ್ರೀನ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಟು ಫಿಲ್ ಅಪ್ ದ ಡಿಸ್ಪ್ಲೇ ಸರ್ಫೇಸ್ ಆ್ಯಸ್ ನೀಡೆಡ್. ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಟು ಫಿಲ್ ಅಪ್ ದ ಡಿಸ್ಪ್ಲೇ ಸರ್ಫೇಸ್ ಆ್ಯಸ್ ನೀಡೆಡ್, ಎಷ್ಟು ಬೇಕಷ್ಟು, ಆಯಿತಾ. ಮೋಸ್ಟ್ ಸಿಸ್ಟಮ್ಯಾಟಿಕ್ provide 2-dimensional tailed windows basically and adjustable in both height and width. Basically most systemಗಳು ಏನು ಮಾಡ್ತಾಪ್ಪ ನಿಮಗೆ 2-dimensional tailed window ಕೊಡ್ತಾ ಹೋಗ್ತವೆ which adjustable in height and width. Advantage ಬರ್ತಾರೆ, the system usually allocates and positions window for the users, eliminating the necessity to make position decisions. ಈಗ ನೋಡಿ, ಪೊಸಿಷನ್ ಡಿಸಿಷನ್ ಮಾಡ್ಕೊಳ್ಳೋಕೆ ನಿಮ್ಗೆ ಟೈಮ್ ಕೊಡ್ತಾನೆ, ಅದ್ರ ಬಗ್ಗೆ ಮಾಡ್ಕೊಟ್ಬಿಡುತ್ತೆ ನಿಮಗೆ. ನೆಕ್ಸ್ಟು ಓಪನ್ ವಿಂಡೋಸ್ ಆರ್ ಆಲ್ವೇಸ್ ವಿಸಿಬಲ್, ಎಲಿಮಿನೇಟಿಂಗ್ ದ ಪಾಸಿಬಿಲಿಟಿ ಆಫ್ ದೆಮ್ ಬೀಯಿಂಗ್ ಲಾಸ್ಟ್ ಆ್ಯಂಡ್ ಫರ್ಗಾಟನ್. ನಾನು ಆಗಲೇ ಹೇಳಿದೆ, ಪ್ರೀಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಡಿಸ್ಅಡ್ವಾಂಟೇಜಲ್ಲಿ ನೋಡ್ದು ಸಮ್ ವಿಂಡೋಸ್ ಮೇ ಬಿ ಲಾಸ್ಟ್ ಬಿಹೈಂಡ್ ಅನದರ್ ವಿಂಡೋಸ್ ಅಂತ ನೋಡ್ದು, ಆಯಿತಾ. ಲಾಸ್ಟ್ ಕಾನ್ಸೆಪ್ಟ್ ಇದೆ, ದಟ್ ಇಸ್ ಓವರ್ಲ್ಯಾಪಿಂಗ್ ವಿಂಡೋಸಲ್ಲಿ. ಆದರೆ ಇಲ್ಲೇನಪ್ಪ ಅಂತಂದರೆ ಓಪನ್ ವಿಂಡೋಸ್ ಆರ್ ಆಲ್ವೇಸ್ ವಿಸಿಬಲ್, ಯಾವಾಗಲೂ ವಿಂಡೋಸಲ್ಲಿ ವಿಸಿಬಲ್ ಆಗಿರ್ತವೆ, ಸೊ ದಟ್ ನಮಗೆ ಯಾವುದೇ ರೀತಿ ಲಾಸ್ಟ್ ಫರ್ಗಾಟನ್ ಅಂತ ಅನಿಸೋದಿಲ್ಲ. ನೆಕ್ಸ್ಟ್, ಎವ್ರಿ ವಿಂಡೋ ಇಸ್ ಆಲ್ವೇಸ್ ಕಂಪ್ಲೀಟ್ಲಿ ವಿಸಿಬಲ್, ಎಲಿಮಿನೇಟಿಂಗ್ ದ ಪಾಸಿಬಿಲಿಟಿ ಆಫ್ ಇನ್ಫಾರ್ಮೇಷನ್ ಬೀಂಗ್ ಹಿಡನ್. ಇನ್ಫಾರ್ಮೇಷನ್ ಹಿಡನ್ ಆಗಿದ್ರೆ ಪ್ರತಿಯೊಂದು ವಿಂಡೋಸಲ್ಲಿ ನಮಗೆ ವಿಸಿಬಲ್ ಆಗ್ತಾ ಇರುತ್ತೆ. ಆ್ಯಂಡ್ ದೇ preserved as fewer complexes than overlapping windows, possibly because they are fewer management operations or they seems less magical. Okay, they are easier according to studies
for novice or the inexperienced people to learn and use. ಬೇಸಿಕಲಿ ಇದು ತುಂಬ ಈಸಿಯಾಗಿರುತ್ತೆ ಫಾರ್ ನೋವಾಯ್ಸ್ ಅಥವಾ ಇನ್ಎಕ್ಸ್ಪೀರಿಯನ್ಸ್ ಪೀಪಲ್ಗಳಿಗೆ ತುಂಬ ಬೇಗ ಕಲಿಯೋದಕ್ಕೆ, ಆಯಿತಾ. ಓಕೆ, ದೇ ಆರ್ preserved as fewer complex than overlapping windows, and possibly because they are fewer management operations or they seems less magical. Okay, simple ನೋಡಿ ಇದು ಸಿಂಪಲ್ ಆಗಿರುತ್ತೆ ದೆನ್ ಕಂಪೇರ್ ಟು ದ ಓವರ್ಲ್ಯಾಪಿಂಗ್ ವಿಂಡೋಸ್ ಅಂತ ಬರೀಬೇಕಷ್ಟೇ, ಆಯಿತಾ. ನೆಕ್ಸ್ಟು, ದಿ yield better user performance for tasks where the data requires little window manipulation to complete the task. So ಇದರಲ್ಲಿ ಸಣ್ಣ ಪುಟ್ಟ ಮ್ಯಾನಿಪುಲೇಷನ್ ಬೇಕಾಗುತ್ತೆ ಟು ಕಂಪ್ಲೀಟ್ ದ ಟಾಸ್ಕ್, ಆ್ಯಂಡ್ ದಟ್ಸ್ ನಾಟ್ ಅ ಬಿಗ್ ಡೀಲ್. ಓಕೆ, ಡಿಸ್ಅಡ್ವಾಂಟೇಜ್ ಬರುತ್ತೆ, ಓನ್ಲಿ ಲಿಮಿಟೆಡ್ ನಂಬರ್ ಆಫ್ windows can be opened, screen area is available. Okay, only limited number can be displayed in the screen area available, of course, when limited number of ಮಾತ್ರ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್, as windows are open or closed, existing window change in size. of course, ಈಗ ನೋಡಿ ಒಂದು ವಿಂಡೋ ಇಲ್ಲಿ ಎಲ್ಲ ಹಿಂಗಿರುತ್ತಲ್ವಾ, ಯಾವುದೋ ಒಂದು ಇದು ಮಾಡಿಬಿಟ್ರೆ ಎಕ್ಸಿಸ್ಟಿಂಗ್ ವಿಂಡೋ ಸೈಜು ಚೇಂಜ್ ಬಿಡುತ್ತೆ. ವಿಂಡೋ ಚೇಂಜ್ ಸೈಜ್ ಆರ್ ಪೊಸಿಷನ್ ದ ಮೂಮೆಂಟ್ ಕ್ಯಾನ್ ಬಿ ವಿಂಡೋಸ್ ಆರ್ ಓಪನ್ ಆರ್ ಕ್ಲೋಸ್ ಮಾಡಿದಾಗ ಎಕ್ಸಿಸ್ಟಿಂಗ್ ವಿಂಡೋ ಸೈಜಸ್ ಚೇಂಜ್ ಇನ್ ಸೈನ್ಸ್, ಆ್ಯಂಡ್ ದಿಸ್ ಕ್ಯಾನ್ ಬಿ ಅನಾಯಿಂಗ್, ನಮಗೆ ಅಫ್ಕೋರ್ಸ್ ಅನಾಯಿಂಗ್ ಆಗುತ್ತೆ. ನೆಕ್ಸ್ಟ್, ದ ವಿಂಡೋಸ್ ಚೇಂಜ್ ಇನ್ ಸೈಜ್ ಆರ್ ಪೊಸಿಷನ್ ಮೂಮೆಂಟ್ ಕ್ಯಾನ್ ಬಿ ಡಿಸ್ಕಾರ್ಡೆಡ್. ಓಕೆ, ಡಿಸ್ಕನ್ಸಿಂಗ್ considering as the number of displayed windows increases, each window can get very tiny. ನೋಡಿ, ಅಫ್ಕೋರ್ಸ್ ಈಗ ನೋಡಿ ಇಲ್ಲಿ 4 ವಿಂಡೋ ಇದೆ, ಸೊ 4 ವಿಂಡೋಗೆ ನನಗೆ ಪೂರ್ತಿ ಕಂಪ್ಲೀಟ್ ಸ್ಕ್ರೀನ್ ಬರ್ತಾ ಇದೆ, ಆಯಿತಾ. ಅದೇ ಅಕಸ್ಮಾತ್ ಜಾಸ್ತಿ ಆಗಿಬಿಟ್ರೆ ಈ ಇದು ಡಿಸ್ಪ್ಲೇ ಅಂತಂದರೆ ಇಲ್ಲೊಂದು ವಿಂಡೋ ಇದ್ಬಿಟ್ರೆ ನಮಗೆ ವಿಂಡೋದಲ್ಲಿ ಪ್ರತಿಯೊಂದು ಮೆನ್ಯೂ ಸಹ ಟೈಯಾಗಿ ಕಾಣಿಸ್ಬಿಡುತ್ತೆ, ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ. ನೆಕ್ಸ್ಟು, the changes in sizes and locations may be made by the system are difficult to predict. ಚೇಂಜಸ್ ಏನಿರುತ್ತೆ ಅದು ನಮ್ಗೆ ಹೀಗೆ ಆಗುತ್ತೆ, ಚೇಂಜಸ್ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಡಿಫಿಕಲ್ಟ್ ಆಗಿರುತ್ತೆ, ಆ್ಯಂಡ್ ಯಾವ ರೀತಿ ಬೇಕಾದ್ರೆ ಮಾಡ್ಕೊಂಡ್ಬಿಡುತ್ತೆ. ನೆಕ್ಸ್ಟು, ಕಾನ್ಫಿಗರೇಷನ್ ಆಫ್ ದ ವಿಂಡೋಸ್ ಪ್ರೊವೈಡೆಡ್ ಬೈ ದ ಸಿಸ್ಟಮ್ ಮೇ ನಾಟ್ ಮೀಟ್ ದ ಯೂಸರ್ ನೀಡ್ಸ್. ನೋಡಿ, ಕಾನ್ಫಿಗರೇಷನ್ಸ್ ವಿಂಡೋಸ್ ಪ್ರೊವೈಡ್ ಮಾಡಿದ್ರೆ ಅದು ಯೂಸರ್ ನೀಡ್ಸ್ಗೆ ಅಷ್ಟೊಂದು ಬೀಟ್ ಆಗದೇ ಇರೋ ಚಾನ್ಸಸ್ ಇರುತ್ತೆ ಜಾಸ್ತಿ. ನೆಕ್ಸ್ಟ್, they are preserved as crowded and more visually complex because window borders are flush against one another, and they fill up the whole screen. Crowding is accented if borders contain scroll bars or control icons. So basically ಏನಾಗುತ್ತಪ್ಪ ಅಂತಂದರೆ, ನೋಡಿ ಫುಲ್ ಎಂಟೈರ್ ಡಿಸ್ಪ್ಲೇ ಕವರ್ ಮಾಡ್ಕೊಡ್ತಾರೆ ಕಂಟ್ರೋಲ್ ಐಕಾನ್ಸು, ಅದೆಲ್ಲ ಮುಚ್ಚೋಗ್ಬಿಡುತ್ತೆ. ನಿಮ್ಗೆ ಇದೆ ಅಂತಲೇ ಗೊತ್ತಾಗುತ್ತೆ. ವ್ಯೂವರ್ ಅಟೆನ್ಷನ್ ಮೇ ಬಿ ಡ್ರಾನ್ ಟು ದ ಬಾರ್ಡರ್, ನಾಟ್ ದ ಡೇಟಾ. ಸೊ ಬಾರ್ಡರ್ಗಳು ದಪ್ಪ ಇರ್ತವೆ, ಸೊ ಅದು ಯೂಸರ್ ಅಟೆನ್ಷನ್ ಎಲ್ಲಿ ಹೊಂಟೋಗ್ಬಿಡುತ್ತಪ್ಪ ಅಂದರೆ ಬಾರ್ಡರ್ ಮೇಲೆ ಹೊಂಟೋಗ್ಬಿಡ್ತಾರೆ ರಾದರ್ ಡಿಸ್ಪ್ಲೇ. ಸೊ ಏನು ಗುಡಿ ದೊಡ್ಡದಾಗಿದೆ ಬಾರ್ಡರ್ ಅಂತ ನಾವು ಯೋಚನೆ ಮಾಡೋಕೆ ಕೂತ್ಕೊಂಡ್ಬಿಡ್ತೀವಿ. ನೆಕ್ಸ್ಟು, ದೇ ಪರ್ಮಿಟ್ ಲೆಸ್ ಯೂಸರ್ ಕಂಟ್ರೋಲ್ ಬಿಕಾಸ್ ಸಿಸ್ಟಮ್ ಆಕ್ಟಿವ್ಲಿ ಮ್ಯಾನೇಜಸ್ ದ ವಿಂಡೋಸ್. ಸಿಸ್ಟಮ್ ವಿಂಡೋನ ಮ್ಯಾನೇಜ್ ಮಾಡ್ತಿರೋದ್ರಿಂದ ಬೇಸಿಕಲಿ ಅದು ನಿಮ್ಗೆ ಏನು ಮಾಡುತ್ತಪ್ಪ ಅಂತಂದರೆ ಸಿಸ್ಟಮ್ ಆಕ್ಟಿವಿಟಿ ಮ್ಯಾನೇಜಸ್ ದ ವಿಂಡೋಸ್. ಸೊ ಪರ್ಮಿಟ್ ಲೆಸ್ ಯೂಸರ್ ಕಂಟ್ರೋಲ್ ಲೆಸ್ ಇರುತ್ತೆ ನಿಮಗೆ. ನೆಕ್ಸ್ಟು, ವಾಟ್ ಆರ್ ದ ಡಿಫ್ರೆಂಟ್ ವಿಂಡೋ ಮ್ಯಾನೇಜ್ಮೆಂಟ್ ಸ್ಕೀಮ್ಸ್. ಸೊ ನಿಮಗೆ ಡಿಫ್ರೆಂಟ್ ವಿಂಡೋ ಮ್ಯಾನೇಜ್ಮೆಂಟ್ ಸ್ಕೀಮ್ಸ್ ಇರುತ್ತೆ, ಆಯಿತಾ. ಸೊ ಯಾವುದಪ್ಪ ಅಂತಂದರೆ ಸಿಂಗಲ್ ಡಾಕ್ಯುಮೆಂಟ್ ಇಂಟರ್ಫೇಸ್, ನೆಕ್ಸ್ಟು ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್, ಆಮೇಲೆ ವರ್ಕ್ ಬುಕ್ಸ್, ಆಮೇಲೆ ಪ್ರಾಜೆಕ್ಟ್ಸು. ದೇರ್ ಆರ್ 4 ಥಿಂಗ್ಸ್: ಸಿಂಗಲ್ ಡಾಕ್ಯುಮೆಂಟ್ ಇಂಟರ್ಫೇಸ್, ಆ್ಯಂಡ್ ದೆನ್ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್,